ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಹಾಗೆ ನೆರೆದಿರ್ತಕ್ಕಂತಹ ಎಲ್ಲ ಸಾಧಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಮೈಸೂರಿನ ಕಲಾ ಕುಟುಂಬಕ್ಕೆ ನನ್ನ ನಮಸ್ಕಾರಗಳು. ಹಾಗೆ ದಸರಾ ಮಹೋತ್ಸವದ ಶುಭಾಶಯಗಳು. ವಿಶ್ವ ಪ್ರಸಿದ್ಧ ದಸರಾ ಮಹೋತ್ಸವದಲ್ಲಿ ನೆರವೇರ್ತಾ ಇರ್ತಕ್ಕಂತಹ 61ನೇ ಅಂತಾರಾಷ್ಟ್ರೀಯ ನಿರಂತರ ಕಲೆಮನೆ ಉತ್ಸವದಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡು ನನಗೆ ಕಲೆಮನೆ ಕಲಾಶ್ರೀ ಅವಾರ್ಡ್ನ ಕೊಡ್ತಾ ಇರೋದಕ್ಕೆ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಫೌಂಡರ್, ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಕುಮಾರ್ ಸರ್ ಅವರಿಗೆ ಹಾಗೆ ಸರ್ವಾಂಗೀಣ ಬೆಂಬಲ ನೀಡ್ತಾ ಇರ್ತಕ್ಕಂತಹ ಅವರ ಕುಟುಂಬದವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಕುಮಾರ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ, ನಿನ್ನೆ ಭಾಷಣದಲ್ಲಿ ಬಾಲಕೃಷ್ಣಯ್ಯ ಸರ್ ಹೇಳ್ತಾ ಇದ್ರು, ಅವರು 16 ಡಿಗ್ರಿಗಳನ್ನ ಪಡೆದಿದ್ದಾರೆ. ಅಂದ್ರೆ ಇನ್ಕ್ಲೂಡಿಂಗ್ PhD ಇನ್ ಡಾನ್ಸ್, MA ನಲ್ಲಿ ಮ್ಯೂಸಿಕ್ ಅಲ್ಲಿ MA ಅಂಡ್ ಸಾಂಸ್ಕ್ರಿಟ್ ಡಾನ್ಸ್ ಅಲ್ಲಿ MA ಇಷ್ಟೆಲ್ಲ ಪಡೆದು ಡಿಲೆಕ್ಟ್ ಮಾಡಿ 36 ವರ್ಷಗಳಿಂದ ಈ ಸಂಸ್ಥೆಯನ್ನ ನಡೆಸ್ಕೊಳ್ತಾ ಬಂದು 5 ವರ್ಷಗಳಿಂದ ನಿರಂತರವಾಗಿ ಕಲೆಮನೆ ಉತ್ಸವವನ್ನ ಮಾಡ್ತಾ ಸಾವಿರಾರು ಕಲಾವಿದರಿಗೆ ಈ ಒಂದು ಕಲೆಮನೆ ಕಲಾಶ್ರೀ ಅವಾರ್ಡ್ನ ಕೊಟ್ಟು 15,000 ಕಲಾವಿದರಿಗೆ ಸ್ಟೇಜ್ನ ಒದಗಿಸ್ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಪ್ರಶಂಸನೀಯ. ನಾವು ಅದನ್ನೇ ನಾನು ಅನ್ಕೊಳ್ತಿದ್ದೆ, ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಳ್ತಿದ್ದೆ, ಲೈಫ್ ಇಸ್ ಸೋ ಶಾರ್ಟ್ ಅಂತಾರೆ. ಕುಮಾರ್ ಸರ್ ಇಷ್ಟೊಂದೆಲ್ಲ ಹೆಂಗ್ ಮಾಡ್ಬಿಟ್ರಿ, ಹಾಗಾದ್ರೆ ನಾವು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಅಂತ ನನಗನ್ಸಿತ್ತು. ಸೊ ಇಷ್ಟೆಲ್ಲ ಮಾಡ್ತಾ ಬಂದಿರ್ತಕ್ಕಂತಹ ಪ್ರತಿಷ್ಠಿತ ಒಂದು ಸಂಸ್ಥೆಯಿಂದ ನನಗೆ ಇವತ್ತು ಗೌರವ ಸಿಕ್ಕಿರುವಂಥದ್ದು, ನನಗೆ ಕಲೆಮನೆ ಅವಾರ್ಡ್ ಸಿಕ್ಕಿರುವಂಥದ್ದು, ಕಲೆಮನೆ ಕಲಾಶ್ರೀ ಅವಾರ್ಡ್ ಸಿಕ್ಕಿರುವಂಥದ್ದು ನನ್ನ ಪುಣ್ಯವೇ ಸರಿ. ಹಾಗೆ ನನ್ನ ಬದುಕಿನ ಬಾಳಿನ ಅತ್ಯಂತ ಗೌರವವಾದ ಕ್ಷಣ ಈ ಕ್ಷಣ ಇದೆ. ನನ್ನ ತಂದೆ ತಾಯಿಗಳಿಗೆ, ಕರ್ನಾಟಕ ಕಲಾಶ್ರೀ ಸುಪರ್ಣ ಸಾಯಿ ವೆಂಕಟೇಶ್ ಮ್ಯಾಮ್ ಅವರಿಗೆ ಹಾಗೆ ಸರ್ವಾಂಗೀಣ ಬೆಂಬಲ ನೀಡ್ತಾ ನನ್ನ ಜೊತೆಯಲ್ಲಿ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಪೇಷನ್ಸ್ ಆಗಿ ನನ್ನ ಜೊತೆ ಇದ್ದು ಬೆಂಬಲ ನೀಡಿ ನನ್ನನ್ನ ಯಾವತ್ತಿಗೂ ಇಲ್ಲಿ ತನಕ ಈ ಒಂದು ಕ್ಷಣವನ್ನ ಆಸ್ವಾದಿಸುವಲ್ಲಿ ಕಾರಣಕರ್ತರು ರಾಘವೇಂದ್ರ ಅವರು. ಅವರ ಬೆಂಬಲವೇ ನನ್ನ ಒಂದು ಶಕ್ತಿ ಅಂತ ಹೇಳ್ತಾ, ಈ ಒಂದು ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಫೌಂಡರ್, ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಕುಮಾರ್ ಸರ್ಗೂ ಹಾಗೆ ಕುಟುಂಬದವರಿಗೂ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.